ಬಹಳ ಜನ ವಿದ್ಯಾರ್ಥಿಗಳಿಗೆ ನಾವು ಪರ್ಫೆಕ್ಟ್ ಆಗಿ ಓದಬೇಕು ಹೇಳುವಂಥ ಒಂದು ಕಲ್ಪನೆ ಇರುತ್ತೆ. ಈ ಪರ್ಫೆಕ್ಷನಿಸಮ್ ಅಂತ ಹೇಳುವಂಥದ್ದೇ ಒಂದು ಮಿಥ್ಯೆ ಅಂತ ಹೇಳ್ಬೋದು. ಯಾಕೆಂದರೆ ನಾವು ಯಾವುದರಲ್ಲೂ ಪರ್ಫೆಕ್ಟ್ ಆಗಿ ಆಮೇಲೆ ನಾವು ಅದಕ್ಕೆ ಟ್ರೈ ಮಾಡೋಣ ಹೇಳುವಂಥದ್ದು ಇದು ಹಲವಾರು ಜನರ ಕಲ್ಪನೆ. ಆ ಪರ್ಫೆಕ್ಷನ್ ಹೇಳುವಂಥದ್ದೇ ಒಂದು ಮಿಥ್ಯೆ ಆಗಿರುತ್ತೆ. ಯಾಕೆಂದರೆ ಉದಾಹರಣೆಗೆ ನಾವು ಓದುವಂಥದ್ದೇ ಕಂಪ್ಲೀಟಾಗಿ ಅಷ್ಟೂ ಸೆಕ್ಷನ್ಸ್ಗಳನ್ನು ಅಷ್ಟು ಓದ್ಕೊಂಡು ಹೋಗಬೇಕು ಎಕ್ಸಾಮ್ಗೆ, ಅಥವಾ ಒಂದು ಕಾನ್ಸೆಪ್ಟನ್ನು ಸಂಪೂರ್ಣವಾಗಿ ಓದ್ಕೊಂಡು ಹೋಗಬೇಕು ಹೇಳುವಂಥದ್ದು ಎಲ್ರಿಗೂ ಇರುತ್ತೆ. ಆದರೆ ಹಾಗೆ ಮಾಡಲಿಕ್ಕೆ ಪ್ರಾಕ್ಟಿಕಲಿನೂ ಅಸಾಧ್ಯ, ಹಾಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ಓದ್ಕೊಂಡು, ಎಷ್ಟು ಸಾಧ್ಯವೋ ನಮ್ಮ ಕೈಲಾದಷ್ಟು ಹಿಂದಿನ ದಿನಕ್ಕಿಂತ ಇವತ್ತು ಬೆಟರಾಗಿ ಓದ್ಕೊಂಡು ಬೆಟರಾಗಿ ನೆನ್ಪಿಟ್ಕೊಳ್ಳುವಂಥ ಒಂದು ಸಾಮರ್ಥ್ಯವನ್ನು ನಾವು ಪ್ರತಿದಿನ ಜಾಸ್ತಿ ಮಾಡ್ಕೊಳ್ತಾ ಹೋಗ್ತಾ ಹೋದರೆ ಅದೇ ನಾವು ಪರ್ಫೆಕ್ಷನಿಸಮ್ ಟುವರ್ಡ್ಸ್ ಅದರ ಹತ್ರ ಹೋಗುವಂಥ ಒಂದು ದಾರಿ ಆಗತ್ತೆ ಅಂತ ಹೇಳ್ಬೋದು. ಸೊ ಪರ್ಫೆಕ್ಷನ್ ಹೇಳುವಂಥದ್ದು ಒಂದು ದೊಡ್ಡ ಮಿಥ್ಯೆ. ಐಡಿಯಲಿಸ್ಟಿಕ್ ಸಮಾಜದಲ್ಲಿ ಮಾತ್ರ ಸಿಗತ್ತೆ. ಅದಕ್ಕೆ ನಾವು ಪ್ರಾಕ್ಟಿಕಲ್ ಪ್ರಸ್ತುತ ಸಮಾಜದಲ್ಲಿ ಪ್ರತಿದಿನದಿಂದ ದಿನಕ್ಕೆ ನಾವು ಇಂಪ್ರೂವ್ ಮಾಡ್ಕೊಳ್ತಾ ಹೋಗುವಂಥದ್ದೇ ಒಂದು ದೊಡ್ಡದಾದ ಒಂದು ಅಚೀವ್ಮೆಂಟ್ ಅಂತ ಹೇಳ್ಬೋದು.